ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ವೀಕ್ಷಕರಿಗೂ SM ಎಜುಡೆಸ್ಕ್ಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಶ್ರೀನಿವಾಸ ಮೂರ್ತಿ ಮಾಡುವ ನಮಸ್ಕಾರಗಳು. ನೀವಿನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ, ಹಾಗೆಯೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾದಂಥ ಅರ್ಥಶಾಸ್ತ್ರದ ವಿಷಯಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ಸರಳವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿರುವಂಥ ವಿಷಯ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ಸೂಚಕಗಳು, ಇಂಡಿಕೇಟರ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋವಂಥ ವಿಷಯವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸೂಚಕಗಳು, ಇಂಡಿಕೇಟರ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನೋಡಿ, ಇಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಲು ಯತ್ನಿಸುವಂತಹ ಪ್ರತಿಯೊಂದು ದೇಶವೂ ಸಹ ದೀರ್ಘಕಾಲದ ಪ್ರಗತಿಗೆ ಪೂರಕವಾಗಬಲ್ಲ ಸನ್ನಿವೇಶಗಳನ್ನು ನಿರ್ಮಿಸಿಕೊಳ್ಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳ್ಬೋದು. ಒಂದು ದೇಶ ಅನುಸರಿಸುವ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ನೀತಿಗಳೇನಿದ್ದಾವೆ ಅವು ಬಹಳಷ್ಟು ಪ್ರಮಾಣದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಪ್ರಭಾವಗೊಳಿಸುತ್ತವೆ. ಶ್ರಮದಕ್ಷತೆ, ಕೌಶಲ್ಯ, ಬಂಡವಾಳ ಸಂಚಯನ ಹಾಗೂ ಉತ್ಪಾದಕತೆಯ ಹೆಚ್ಚಳ ಮುಂತಾದ ಅಂಶಗಳು ಅಭಿವೃದ್ಧಿಯ ಸಾಧನೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಅಭಿವೃದ್ಧಿ ಎಂದರೆ ಸಮಗ್ರ ಉತ್ಪನ್ನದಲ್ಲಿ ಹೆಚ್ಚಳ ಉಂಟಾಗುವುದಷ್ಟೇ ಅಲ್ಲದೆ ಜೀವನ ಮಟ್ಟದಲ್ಲಿಯೂ ಏರಿಕೆ ಉಂಟಾಗಬೇಕೆಂಬುದು ಅನೇಕ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಡುವಂಥ ವಿಷಯ. ಅಭಿವೃದ್ಧಿಯ ಗತಿಯಲ್ಲಿ ಹಿಂದೆ ಇದ್ದಂಥ ಅಸ್ತಿತ್ವದಲ್ಲಿದ್ದಂಥ ಹಲವಾರು ಹೊಸ ರೀತಿಯ ಪರಸ್ಪರ ಅವಲಂಬನೆಗಳು ಪ್ರಾಮುಖ್ಯವನ್ನು ಪಡೆಯುತ್ತವೆ. ಅಂದರೆ ಇಲ್ಲಿ ಪರಸ್ಪರ ಅವಲಂಬನೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಅವಲಂಬನೆ ಅನ್ನುವಂಥದ್ದು ಪ್ರಮುಖವಾದಂಥ ವಿಷಯ ಅಂತ ಹೇಳ್ತಾ ಆರ್ಥಿಕತೆಯ ವಿವಿಧ ವಲಯಗಳು ಅನ್ಯೋನ್ಯವಾಗಿ ವರ್ತಿಸಿ ಒಂಥರ ರೆಸಿಪ್ರೋಕಲ್ ಡಿಮ್ಯಾಂಡ್ ಅಂತ ಹೇಳ್ತೀವಿ, ರೆಸಿಪ್ರೋಕಲ್ ಬಿಹೇವಿಯರ್ ಇರುವಂಥದ್ದನ್ನು ಕಾಣ್ತೀವಿ. ಅನ್ಯೋನ್ಯವಾಗಿ ವರ್ತಿಸಿ ಅಭಿವೃದ್ಧಿಯ ಸಾಧನೆಗೆ ನೆರವಾಗುತ್ತವೆ. ಅಂದರೆ ಎಲ್ಲ ವಲಯಗಳು ಸಹ ಪರಸ್ಪರ ಪೂರಕವಾಗಿರುವಂಥದ್ದೇ. ಯಾವುದೋ ಒಂದು ವಲಯ ದೊಡ್ಡ ಮಟ್ಟದ ಬೆಳವಣಿಗೆ ಸಾಧಿಸುತ್ತೆ, ಮತ್ತೊಂದು ವಲಯ ಕುಂಠಿತವಾಗುತ್ತೆ ಅನ್ನುವಂಥದ್ದು ಇಲ್ಲಿ ತಪ್ಪು. ಎಲ್ಲವೂ ಸಹ ಪರಸ್ಪರ ಅವಲಂಬನೆ ಇರುವಂಥದ್ದು. ಹಾಗಾಗಿ ಎಲ್ಲ ವಲಯಗಳ ಒಂದು ಅಭಿವೃದ್ಧಿಗೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಓಕೆ, ದೀರ್ಘಕಾಲಾವಧಿಯಲ್ಲಿ ನೈಜ ತಲಾದಾಯದಲ್ಲಿ ಸಂಭವಿಸುವ ಹೆಚ್ಚಳವೇ ಅಭಿವೃದ್ಧಿ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ನಾವು 3 ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಸ್ಥಿರ ಬೆಲೆಗಳಲ್ಲಿ ಅಂದಾಜು, ಎಸ್ಟಿಮೇಷನ್ ಅಟ್ ಕಾನ್ಸ್ಟ್ಯಾಂಟ್ ಪ್ರೈಸಸ್. ನೋಡಿ, ಆದಾಯದಲ್ಲಿ, ನೈಜ ಆದಾಯದಲ್ಲಿ ಹೆಚ್ಚಳವಾಗಬೇಕೆಂದರೆ ಆದಾಯವನ್ನು ಸ್ಥಿರ ಬೆಲೆಗಳಲ್ಲಿ ಕಂಡುಹಿಡಿಯಬೇಕು. ಆದರೆ ಅದು ಪ್ರಚಲಿತ ಬೆಲೆ, ಕರೆಂಟ್ ಪ್ರೈಸಲ್ಲ, ಕಾನ್ಸ್ಟೆಂಟ್ ಪ್ರೈಸಲ್ಲಿ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ದಿನೇ ದಿನೇ ಬೆಲೆಗಳು ಹೆಚ್ಚಳ ಆಗುವಂಥದ್ದು ಸಹಜ. ಆ ಪ್ರವೃತ್ತಿ ಇರೋದರಿಂದ ಉತ್ಪನ್ನ ಹೆಚ್ಚಿದಾಗಿಯೂ ಹೇರಿದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಳವಾಗಿಯೇ ತೋರುತ್ತದೆ. ಈ ದೋಷನ ಸರಿಪಡಿಸಬೇಕು ಅಂತಂದರೆ ನಾವು ಸ್ಥಿರ ಬೆಲೆ, ಯಾವುದೋ ಸ್ಥಿರ ಬೆಲೆಗಳಲ್ಲಿ ಲೆಕ್ಕಾಚಾರ ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಯಾವುದಾದ್ರೂ ಒಂದು ಮೂಲ ವರ್ಷವನ್ನು ಆಧಾರವಾಗಿಟ್ಕೊಂಡು ಆ ಒಂದು ವರ್ಷದ ಬೆಲೆಗಳಲ್ಲಿ ಪ್ರಸ್ತುತ ಉತ್ಪನ್ನದ ಮೌಲ್ಯವನ್ನು ನಿರ್ಣಯಿಸಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕು. ಸರಿನಾ? ಉತ್ಪನ್ನದ ಹೆಚ್ಚಳದ ಜೊತೆಗೆ ಇಲ್ಲಿ ಬೆಲೆಗಳು ಹೆಚ್ಚಳ ಆಗಿರೋದ್ರಿಂದ ಆದಾಯದ ಪ್ರಮಾಣ ತುಂಬ ದೊಡ್ಡ ಮಟ್ಟದಲ್ಲಿ ತೋರಿಸೋ ಅಂಥ ಕಾರಣದಿಂದ ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂತಹ ವರ್ಷದ ಬೆಲೆಗಳನ್ನು ನಾವು ಗಮನಿಸಿ ಆ ಕಾನ್ಸ್ಟೆಂಟ್ ಪ್ರೈಸ್, ಸ್ಥಿರ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕಬೇಕು ಅನ್ನೋಂಥ ಅಂಶವನ್ನು ನೀವಿಲ್ಲಿ ಮೊದಲನೇದಾಗಿ ಗಮನಿಸಬೇಕು. ಎರಡನೇ ಅಂಶ, ಜನಸಂಖ್ಯೆ ಹೆಚ್ಚಳದ ದರಕ್ಕೆ ಅಂದರೆ ಜನಸಂಖ್ಯೆ ಹೆಚ್ಚಳದ ದರಕ್ಕಿಂತ ಅಧಿಕ ದರದಲ್ಲಿ ರಾಷ್ಟ್ರೀಯ ಆದಾಯದ ಏರಿಕೆ, ರೈಸ್ ಇನ್ ನ್ಯಾಷನಲ್ ಇನ್ಕಮ್ ಅಟ್ ಎ ರೇಟ್ ಹೈಯರ್ ದ್ಯಾನ್ ದಟ್ ಆಫ್ ಪಾಪ್ಯುಲೇಷನ್. ಕೇವಲ ಇಲ್ಲಿ ರಾಷ್ಟ್ರೀಯ ಆದಾಯದ ಹೆಚ್ಚಳ ಒಂದೇ ಅಭಿವೃದ್ಧಿಯನ್ನು ಸೂಚಿಸಲು ಶಕ್ತವಾಗಿರೋದಿಲ್ಲ. ರಾಷ್ಟ್ರೀಯ ಆದಾಯ ಹೆಚ್ಚಳದ ಜೊತೆಗೆ ಜನಸಂಖ್ಯೆಯ ಏರಿಕೆಗಿಂತಲೂ ಅಧಿಕವಾಗಿರಬೇಕು. ಅಂದರೆ ಜನಸಂಖ್ಯೆಯ ಏರಿಕೆಯ ದರ ಏನಿದೆ, ದ ರೇಟ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುವಂಥದ್ದು ಏನಿದೆ ಅದಕ್ಕಿಂತಲೂ ಸಹ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಆಗಬೇಕು. ಆಗ ಮಾತ್ರ ಜನರಿಗೆ ಹೆಚ್ಚು ಅನುಭೋಗಿಸಲು ಹಾಗೂ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅಂದರೆ ಅಭಿವೃದ್ಧಿಯ ಒಂದು ಸೂಚಕವನ್ನು ಗಮನಿಸುವಂಥ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥ ಈ 3 ಅಂಶಗಳಲ್ಲಿ ಇದು ಒಂದು. ಮುಂದಿನದು ಏನು, ತಲಾ ಆದಾಯದ ನಿರಂತರ ಹೆಚ್ಚಳ, ಕಂಟಿನ್ಯೂಯಸ್ ರೈಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್.
ತಲಾ ಆದಾಯವು ಸಹ ನಿರಂತರವಾಗಿ ದೀರ್ಘಕಾಲದವರೆಗೆ ಹೆಚ್ಚುತ್ತಿರಬೇಕು. ಆಗ ಮಾತ್ರ ಜನರು ಆರ್ಥಿಕ ಪ್ರಗತಿಯ ಫಲಗಳನ್ನು ದಕ್ಕಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥ ಅಭಿಪ್ರಾಯ. ಈ 3 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈಗ ನಾವು ಸೂಚಕಗಳು, ಇಂಡಿಕೇಟರ್ಸ್ ಏನು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಆರ್ಥಿಕ ಅಭಿವೃದ್ಧಿ ಸಾಧನೆಯ ದಿಸೆಯಲ್ಲಿ ಪ್ರಮುಖವೆನಿಸಿರುವ ಕೆಲವೊಂದು ಸೂಚಿಗಳನ್ನು ಈ ಮುಂದಿನಂತೆ ನಾವು ವಿವರಿಸ್ಬೋದು ಅಥವಾ ಅರ್ಥ ಮಾಡ್ಕೊಳ್ಬೋದು. ಮೊದಲನೇದಾಗಿ ಉತ್ಪಾದನೆಯ ಹೆಚ್ಚಳ. ಅಂದರೆ ಉತ್ಪಾದನೆಯ ಹೆಚ್ಚಳವು ಆರ್ಥಿಕ ಅಭಿವೃದ್ಧಿಯನ್ನು ಸೂಚಿಸುವ ಒಂದು ನಿರ್ಣಾಯಕ ಅಂಶ ಅಂತ ಹೇಳ್ಬೋದು. ಇಲ್ಲಿ ಉತ್ಪಾದನೆಯ ಹೆಚ್ಚಳವು ಹೂಡಿಕೆಯ ಪ್ರಮಾಣದ ಏರಿಕೆ, ಉದ್ಯೋಗಾವಕಾಶಗಳ ವಿಸ್ತರಣೆ ಮೊದಲಾದವುಗಳನ್ನು ಪ್ರತಿನಿಧಿಸುತ್ತದೆ. ವ್ಯವಸಾಯ, ಕೈಗಾರಿಕೆ ಮುಂತಾದ ವಲಯಗಳಲ್ಲಿ ಉತ್ಪನ್ನವು ಹೆಚ್ಚುವಿಕೆಯು ಅರ್ಥವ್ಯವಸ್ಥೆಯ ಉತ್ತಮ ಸ್ಥಿತಿಯೆಡೆಗೆ ಸಾಗುತ್ತಿದೆ ಎಂಬ ಭಾವನೆಯನ್ನು ಸಹಜವಾಗಿ ನಮಗೆ ಮೂಡಿಸುತ್ತದೆ. ಹಾಗಾಗಿ ಉತ್ಪಾದನೆಯ ಹೆಚ್ಚಳ ಅನ್ನುವಂಥದ್ದು ಒಂದು ಪ್ರಥಮ ಸೂಚಕ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಸೂಚಕ ಅಥವಾ ಅಂಶ ನಾವು ಗಮನಿಸೋದಾದರೆ ಬಂಡವಾಳ ಸಂಚಯನ ಮತ್ತು ಹೂಡಿಕೆಯ ಬೆಳವಣಿಗೆ, ಗ್ರೋತ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಬಂಡವಾಳ ಹೂಡಿಕೆಯ ಹೆಚ್ಚಳದೊಂದಿಗೆ ಅರ್ಥವ್ಯವಸ್ಥೆಯಲ್ಲಿ ರಸ್ತೆ ಮಾರ್ಗಗಳು, ರೈಲು ಮಾರ್ಗಗಳು, ಕಟ್ಟಡಗಳು, ಕಾರ್ಖಾನೆಗಳು, ಯಂತ್ರೋಪಕರಣಗಳು ಮುಂತಾದವುಗಳ ನಿರ್ಮಾಣ ಅಥವಾ ರಭಸಗತಿಯಲ್ಲಿ ತಯಾರಿಕೆ ಇವೆಲ್ಲವೂ ಸಹ ನೆರವೇರಿದಾಗ ಮಾತ್ರ ಅಭಿವೃದ್ಧಿಯು ಸುಗಮವಾಗಿ ಫಲಿಸುತ್ತದೆ. ಉಳಿತಾಯಗಳು, ಹೂಡಿಕೆ ಇತ್ಯಾದಿ ಚಲಪರಿಣಾಮಗಳನ್ನು ಇಂತಿಷ್ಟು ಮೊತ್ತ ಅಥವಾ ಇಂತಿಷ್ಟು ಶೇಕಡಾವಾರು ಎಂದು ಲೆಕ್ಕಾಚಾರ ಮಾಡಲಾಗುತ್ತದೆ. ಮುಂದಿನ ಒಂದು ಅಂಶ ಕೈಗಾರಿಕೀಕರಣ, ಇಂಡಸ್ಟ್ರಿಯಲೈಸೇಷನ್. ಕೈಗಾರಿಕೀಕರಣವು ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯ ಒಂದು ಅವಿಭಾಜ್ಯ ಅಂಗ. ಕೈಗಾರಿಕೀಕರಣವಾದಾಗ ಮಾತ್ರ ಉತ್ಪನ್ನದ ಹೆಚ್ಚಳ, ಉದ್ಯೋಗಾವಕಾಶಗಳ ವಿಸ್ತರಣೆ ಮತ್ತು ಆರ್ಥಿಕತೆಯ ಆಧುನೀಕರಣ ಫಲಿಸುತ್ತದೆ. ಸಾಂಪ್ರದಾಯಿಕ ಕೃಷಿ ಆಧಾರಿತ ಅರ್ಥವ್ಯವಸ್ಥೆಯೊಂದು ಆಧುನೀಕೃತ ಅರ್ಥವ್ಯವಸ್ಥೆಯಾಗಿ ರೂಪಾಂತರಗೊಳ್ಳಲು ಕೈಗಾರಿಕೀಕರಣವು ಅತ್ಯವಶ್ಯಕವಾಗಿದೆ. ನೋಡಿ, ನೀವು ಸರ್ ಎಂ ವಿ ಅವರ ಒಂದು ವಾಕ್ಯವನ್ನು ಗಮನಿಸಬೇಕು. ಇಂಡಸ್ಟ್ರಿಯಲೈಸೇಷನ್ ಆರ್ ಪೆರಿಶ್ ಅಂತ ಹೇಳ್ತಾರೆ. ಅಂದರೆ ಕೈಗಾರಿಕೀಕರಣದ ಹೊರತು ವಿನಾಶ ಅನ್ನುವಂಥ ಒಂದು ಭಾವನೆ ಅವರದು. ಅಂದರೆ ಅಲ್ಲಿ ಕೈಗಾರಿಕೀಕರಣದ ಸಾಧನೆಗೆ ಬೃಹತ್ ಮೊತ್ತದ ಬಂಡವಾಳ ಹೂಡಿಕೆ ಅನಿವಾರ್ಯ, ಅದು ಅಪೇಕ್ಷಣೀಯೂ ಸಹ ಹೌದು. ಬೃಹತ್ ಉದ್ಯಮಗಳ ಸ್ಥಾಪನೆ, ದೊಡ್ಡ ಗಾತ್ರದ ಯಂತ್ರಗಳ ಪ್ರತಿಷ್ಠಾಪನೆ, ಸಹಸ್ರಾರು ಜನರಿಗೆ ಉದ್ಯೋಗ ಕಲ್ಪನೆ, ದೊಡ್ಡ ಪ್ರಮಾಣದ ಉತ್ಪಾದನೆ, ನವೀನ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಂಥದ್ದು ಮೊದಲಾದ ಅಂಶಗಳು ಅಗಾಧ ಮೊತ್ತದ ಸಂಪನ್ಮೂಲಗಳನ್ನು ಅವು ಕೋರ್ತವೆ. ದೊಡ್ಡ ಪ್ರಮಾಣದ ಸಂಪನ್ಮೂಲಗಳು ಬೇಕು. ಬಡ ದೇಶದಲ್ಲಿ ಇಷ್ಟು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂಥದ್ದು ಒಂದು ಮೂಲಭೂತವಾದಂಥ ಸಮಸ್ಯೆ ಅಂತ ಹೇಳ್ಬೋದು ಕೈಗಾರಿಕೀಕರಣವನ್ನು ಮಾಡಲಿಕ್ಕಾಗಿ. ಓಕೆ, ಹಾಗೆ 4ನೇ ಒಂದು ಸೂಚಕ ಅಂಶವನ್ನು ನಾವು ನೋಡೋಣ. ಸಂಪನ್ಮೂಲಗಳ ಕ್ರೋಢೀಕರಣ, ಮೊಬೈಲೈಸೇಷನ್ ಆಫ್ ರಿಸೋರ್ಸಸ್. ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಪನ್ಮೂಲಗಳು ಅವಶ್ಯಕ. ಅದರಲ್ಲಿಯೂ ಅನಭಿವೃದ್ಧ ದೇಶವೊಂದರಲ್ಲಿ ವಿವಿಧ ವಲಯಗಳ ಪ್ರಗತಿಗೆ ವಿಭಿನ್ನ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರುವುದೆಂದರೆ ಅಗಾಧ ಮೊತ್ತದ ಸಂಪನ್ಮೂಲಗಳನ್ನು ಅಪೇಕ್ಷಿಸುತ್ತದೆ. ಪ್ರಜೆಗಳ ಮೇಲೆ ತೆರಿಗೆಗಳನ್ನು ವಿಧಿಸುವ ಮೂಲಕ, ಆಂತರಿಕ ಹಾಗೂ ಬಾಹ್ಯ ಮೂಲಗಳಿಂದ ಸಾಲವನ್ನು ಎತ್ತುವ ಮೂಲಕ ಮತ್ತಿತರ ಮೂಲಗಳಿಂದ ಅಗತ್ಯ ಸಂಪನ್ಮೂಲಗಳನ್ನು ಕಂಡುಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ತೆರಿಗೆಗಳನ್ನು ಹೆಚ್ಚಿನ ದರದಲ್ಲಿ ವಿಧಿಸಿದರೆ, ತೆರಿಗೆಗಳನ್ನು ಹೆಚ್ಚಿನ ದರದಲ್ಲಿ ವಿಧಿಸಿದಂಥ ಸಂದರ್ಭದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಅನ್ನುವಂಥದ್ದು ಸುಲಭ ಆಗುತ್ತೆ. ಆದರೆ ಜನರ ಕ್ಷೇಮಾಭಿವೃದ್ಧಿಯ ಮಟ್ಟ ಏನಾಗುತ್ತೆ, ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ಬೋದು. ಏಕೆಂದರೆ ಇಲ್ಲಿ ಸರ್ಕಾರಕ್ಕೆ ತೆರಿಗೆಗಳನ್ನು ಪಾವತಿಸುವುದರಿಂದ ಜನರ ಬಳಿ ಉಳಿಯುವ ಆದಾಯದ ಒಂದು ಭಾಗ ಕಡಿಮೆ ಆಗುವಂಥದ್ದು. ಆದ್ದರಿಂದಾಗಿ ಅವರ ಅನುಭೋಗದ ಮಟ್ಟ ಏನಾಗುತ್ತೆ, ಅನಿವಾರ್ಯವಾಗಿ ಕುಸಿಯುತ್ತೆ. ಆದ್ದರಿಂದ ಸರ್ಕಾರ ಬಹಳ ಎಚ್ಚರಿಕೆಯಿಂದ ತೆರಿಗೆ ನೀತಿಯನ್ನು ರೂಪಿಸಬೇಕಾಗುತ್ತೆ. ಈ GST ಎಲ್ಲ ಹಾಕುವಂಥ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ದರವನ್ನು ಹಾಕಿದ್ರೆ ಅದು ಜನರ ಕಲ್ಯಾಣಕ್ಕೆ ಧಕ್ಕೆ ಒಡ್ಡಿದಂತೆ ಮತ್ತು ಸಾಧ್ಯವಾದಷ್ಟು ಸಹ ಮೊತ್ತವನ್ನು ಈ ಮೂಲದಿಂದ ಸಂಗ್ರಹಿಸಲು ಸಾಧ್ಯವಾಗುವಂತೆ ತೆರಿಗೆ ನೀತಿ ಉತ್ತಮವಾಗಿ ರೂಪಿತವಾಗಿರಬೇಕಾಗುತ್ತೆ. ಬಾಹ್ಯ ಸಾಲಗಳನ್ನೇ
ಅತಿಯಾಗಿ ನೆಚ್ಚಿಕೊಂಡ್ರೆ ಬಡ್ಡಿಯ ರೂಪದಲ್ಲಿ ಬಂಡವಾಳವು ವಿದೇಶಗಳಿಗೆ ಕೊಚ್ಚಿ ಹೋಗುವ ಅಪಾಯವಿರುತ್ತದೆ. ಕೊರತೆ ಧನ ವಿನಿಯೋಗ ಹೆಚ್ಚಾಗಿ ಅವಲಂಬಿಸಿದರೆ ಹಣದುಬ್ಬರ ಸಂಭವಿಸುವಂಥ ಸಾಧ್ಯತೆಗಳಿರುತ್ತೆ. ಸಂಪನ್ಮೂಲಗಳ ಕ್ರೋಢೀಕರಣ ಒಂದು ಗಂಭೀರ ಸಮಸ್ಯೆ ಅಂತ ಹೇಳ್ಬೋದು. ಹಾಗೆ ಸಂಪನ್ಮೂಲಗಳ ಕ್ರೋಢೀಕರಣವು ಸುಗಮವಾಗಿ ನಡೆದರೆ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಸಹ ಸುಲಭವಾಗಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ. ಹಾಗೆ ನೆಕ್ಸ್ಟು ಬಡತನ ನಿರ್ಮೂಲನೆ, ಎರಾಡಿಕೇಷನ್ ಆಫ್ ಪಾವರ್ಟಿ. ರಾಷ್ಟ್ರದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ಪ್ರಜೆಯೂ ಸಹ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅಂದರೆ ರಾಷ್ಟ್ರದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ಪ್ರಜೆಯ ಆದಾಯವನ್ನು ಹೆಚ್ಚಿಸುವುದು, ಅವನಿಗೆ ಉತ್ತಮವಾದ ಸೌಕರ್ಯಗಳನ್ನು ಕಲ್ಪಿಸಿಕೊಡುವುದು ಹಾಗೂ ಅವನ ಕ್ಷೇಮಾಭ್ಯುದಯ ಸಾಧನೆಯಾಗುವಂತೆ ನೋಡಿಕೊಳ್ಳುವುದು ಸುಖಿ ರಾಜ್ಯದಲ್ಲಿ ಪ್ರತಿಯೊಂದು ಸರ್ಕಾರದ ಒಂದು ಕರ್ತವ್ಯವಾಗಿರುವಂಥದ್ದು. ಕಡಿಮೆ ಆದಾಯವಂತರು ಅಥವಾ ಬಡವರನ್ನು ಗುರುತಿಸಿ ಅವರ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತದೆ. ಈ ದಿಸೆಯಲ್ಲಿ ಆರ್ಥಿಕ ಯೋಜನೆಗಳ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳ ಅನುಷ್ಠಾನ ಅವಶ್ಯಕ. ಆದ್ದರಿಂದಲೇ ಬಡತನ ರೇಖೆ ಎಂಬ ಪರಿಕಲ್ಪನೆ, ಪಾವರ್ಟಿ ಲೈನ್ ಎಂಬುದು ಅತ್ಯಂತ ಪ್ರಚಲಿತವಾಗಿರುವಂಥ ಒಂದು ಅಂಶ ಅಂತ ಹೇಳ್ಬೋದು. ಒಂದು ನಿರ್ದಿಷ್ಟ ಮಟ್ಟದ ಆದಾಯ ಅಥವಾ ಅನುಭೋಗಿ ವೆಚ್ಚದ ಪ್ರಮಾಣಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವ ಜನರು ಬಡತನ ರೇಖೆಯಿಂದ ಕೆಳಗಿರುತ್ತಾರೆ. ಶ್ರೀಮಂತರನ್ನು ಮತ್ತು ಬಡವರನ್ನು ಆದಾಯದ ಆಧಾರದ ಮೇಲೆ ವಿಭಾಗಿಸುವಂತಹ ರೇಖೆಯನ್ನು ನಾವು ಬಡತನ ರೇಖೆ ಅಂತ ಕರಿಬೋದು. ಕಡಿಮೆ ಆದಾಯವಂತರು ಈ ರೇಖೆಯಿಂದ ಮೇಲಕ್ಕೆ ಬರುವಂತೆ ಮಾಡಲು ಸರ್ಕಾರ ಅನೇಕ ವಿಧಗಳ ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕಾಗುತ್ತೆ. ಆರ್ಥಿಕ ಅಭಿವೃದ್ಧಿ ಸಾಧನೆಯು ಅತ್ಯಂತ ಅವಶ್ಯಕವಾಗಿ ಬಡತನ ನಿರ್ಮೂಲನವನ್ನು ಕೋರುತ್ತೆ. ಹಾಗಾಗಿಯೇ ಅನೇಕ ರೀತಿಯ ಸಮೀಕ್ಷೆಗಳನ್ನು, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗಳನ್ನು ಮಾಡುವಂಥದ್ದು, ಮಾನವ ಬಂಡವಾಳ ಸಂಚಯನ ಹೇಗೆ ಆಗ್ತಾಯಿದೆ ಅನ್ನೋಂಥದ್ದನ್ನು ನೋಡುವಂಥ ಪ್ರಯತ್ನಗಳನ್ನು ಸರ್ಕಾರಗಳು ಆಗಿಂದಾಗೆ ಮಾಡಿ ಅದರ ಮೂಲಕ ಒಂದು ಜನರಿಗೆ ತಲುಪಬೇಕಾದಂಥ ಸೌಲಭ್ಯಗಳು, ಬಡತನ ನಿವಾರಣೆಯ ಕ್ರಮಗಳನ್ನು ಎಷ್ಟು ನಿಖರವಾಗಿ ನಿರ್ದಿಷ್ಟವಾಗಿ ಅನುಸರಿಸ್ಬೋದು ಅನ್ನೋದಕ್ಕೆ ಅವೆಲ್ಲ ಲೆಕ್ಕಾಚಾರ ಮಾಡ್ತಾ ಇರ್ತವೆ. ಇಲ್ಲಿ ಕಡಿಮೆ ಆದಾಯ ಕಡಿಮೆ ಉಳಿತಾಯದಲ್ಲಿ ಪ್ರಾರಂಭಗೊಂಡ ಕೆಳಮಟ್ಟದ ಉತ್ಪನ್ನದಲ್ಲಿ ಅಂತ್ಯಗೊಳ್ಳುವ ಬಡತನದ ವಿಷವೃತ್ತವನ್ನು ಭೇದಿಸಲು ಅತ್ಯಂತ ನಿರ್ಣಾಯಕ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲೇಬೇಕಾಗುತ್ತೆ. ಮುಂದಿನ ಅಂಶ ಉದ್ಯೋಗ ಅವಕಾಶಗಳ ವಿಸ್ತರಣೆ, ಎಕ್ಸ್ಪೆನ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಉದ್ಯೋಗಾವಕಾಶಗಳ ವಿಸ್ತರಣೆಯಾದಾಗ ಮಾತ್ರ ಬೆಳೆಯುತ್ತಿರುವಂತಹ ಜನಸಂಖ್ಯೆಗೆ ಆದಾಯದ ಮೂಲಗಳನ್ನು ಕಲ್ಪಿಸಲು ಸಾಧ್ಯವಾಗುತ್ತದೆ. ಉದ್ಯೋಗಿಗಳ ಮೇಲೆ ನಿರುದ್ಯೋಗಿಗಳ ಪರಾವಲಂಬನೆಯನ್ನು ತಪ್ಪಿಸಲು ಮತ್ತು ವಿಭಿನ್ನ ವಲಯಗಳಲ್ಲಿ ಉತ್ಪನ್ನವನ್ನು ವೃದ್ಧಿಸಲು ಸಾಧ್ಯವಾಗುತ್ತದೆ. ಹೆಚ್ಚುವರಿ ಉದ್ಯೋಗಾವಕಾಶಗಳು ಸೃಷ್ಟಿಯಾದಾಗ ಮಾತ್ರ ಅರ್ಥವ್ಯವಸ್ಥೆಯು ವಿಕಸನಗೊಳ್ಳುತ್ತದೆ ಹಾಗೂ ಜನರ ಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ನಿರುದ್ಯೋಗವು ಪರಾವಲಂಬನೆ, ಶೂನ್ಯ ಆದಾಯ, ಶೂನ್ಯ ಉಳಿತಾಯ ಮತ್ತು ಬಡತನಕ್ಕೆ ನಿರ್ಣಾಯಕ ಕಾರಣವಾಗಿರುವುದರಿಂದ ಉದ್ಯೋಗಾವಕಾಶಗಳ ವಿಸ್ತರಣೆಯ ಹೊರತು ಅಭಿವೃದ್ಧಿಯ ಸಾಧನೆಯು ಕನಸೇ ಸರಿ ಅಂತ ಹೇಳ್ಬೋದು. ಆದ್ದರಿಂದಲೇ ಜೇಮ್ಸ್ ಕೇನ್ಸ್ ನಿರುದ್ಯೋಗವಿದ್ದಾಗ ಹಳ್ಳಗಳನ್ನು ತೋಡಿಸಿ ಮತ್ತು ಅವುಗಳನ್ನು ಮುಚ್ಚಿಸಿ ಎಂದು ಸಲಹೆ ನೀಡಿದ್ದಾರೆ. ಅಂದರೆ ಜನರಿಗೆ ಸುಮ್ಮನೆ ಯಾವುದನ್ನು ಉಚಿತವಾಗಿ ಕೊಡಬೇಡಿ, ಅವರಿಂದ ಕೆಲಸ ಮಾಡೇ ಕೊಡಿ, ಅದು ಒಂದು ಬಲಾಢ್ಯ ಆರ್ಥಿಕತೆಯನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಅವರು ಭಾವನೆಯಾಗಿತ್ತು. ಅಂದರೆ ಯಾವುದಾದರೊಂದು ಉದ್ಯೋಗವಿದ್ದಾಗ ಮಾತ್ರ ಜನರ ಕೈಗೆ ಆದಾಯ ದೊರೆಯುವಂಥದ್ದು, ಅವರಿಗೆ ಕೊಳ್ಳುವ ಶಕ್ತಿ ಲಭಿಸುವಂಥದ್ದು. ಇದರಿಂದಾಗಿ ವಸ್ತುಗಳಿಗೆ ಬೇಡಿಕೆ ಬಂದು ಉತ್ಪನ್ನದ ಹೆಚ್ಚಳಕ್ಕೆ ಅವಕಾಶ ಸಿಗುತ್ತದೆ. ನಿರುದ್ಯೋಗ ನಿವಾರಣೆ ಮತ್ತು ಹೊಸ ಉದ್ಯೋಗಾವಕಾಶಗಳ ಸೃಷ್ಟಿ ಆರ್ಥಿಕ ಅಭಿವೃದ್ಧಿಗೆ ಪ್ರಬಲ ಪ್ರಚೋದನೆ ನೀಡುತ್ತದೆ ಅನ್ನುವಂಥದ್ದು ಕೇನ್ಸರ್ ಅವರ ಭಾವನೆಯಾಗಿತ್ತು. ಓಕೆ, ಮುಂದಿನ ಅಂಶ ಜನಸಂಖ್ಯಾ ನಿಯಂತ್ರಣ, ಪಾಪ್ಯುಲೇಷನ್ ಕಂಟ್ರೋಲ್. ನೋಡಿ, ಇದು ಸಹ ಭಾಳ ಗಂಭೀರವಾದಂಥ ಅಂಶ ಅಂತ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಯಲ್ಲಿ ಜನಸಂಖ್ಯೆಯ ನಿಯಂತ್ರಣದ ಪ್ರಾಮುಖ್ಯವನ್ನು ಎಷ್ಟು ವರ್ಣಿಸಿದರೂ ಅದು ಕಡಿಮೆನೇ ಅಂತ ಹೇಳ್ಬೋದು. ಜನಸಂಖ್ಯಾ ನಿಯಂತ್ರಣ ಎಂದರೆ ಜನನ ದರವನ್ನು ತಗ್ಗಿಸುವಿಕೆ ಅಥವಾ ನಿವ್ವಳ ಜನಸಂಖ್ಯೆಯ ಏರಿಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವಿಕೆ ಎಂದರ್ಥ. ರಾಷ್ಟ್ರದಲ್ಲಿ ಲಭ್ಯವಿರುವ ಸಂಪತ್ಸಾಧನಗಳನ್ನು ಉತ್ಪಾದಕವಾಗಿ ಬಳಸಿಕೊಳ್ಳಲು ಅಗತ್ಯವಿರುವ ಮಟ್ಟವನ್ನು ಮೀರಿ ಜನಸಂಖ್ಯೆಯು ಬೆಳೆದರೆ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ. ಇದನ್ನೇ ಜನಸಂಖ್ಯೆಯ ಸ್ಫೋಟ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಎಂದು ಕರೆಯುವುದು. ಅಂದರೆ ಏರಿಕೆ ಆಗ್ತಿರುವಂಥ ಜನಸಂಖ್ಯೆಗೆ
ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಸಾಧ್ಯ ಇದೆ ಅನ್ನೋವಂಥದ್ದಾದರೆ ಅದು ಜನಸಂಖ್ಯೆ ಸ್ಫೋಟ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಅವರಿಗೆ ಯಾವುದೇ ರೀತಿಯ ಅವಶ್ಯಕತೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನಸಂಖ್ಯೆ ಮಿತಿಮೀರಿ ಬೆಳೀತಾ ಇದೆ, ಸಂಪನ್ಮೂಲಗಳ ಅತ್ಯಂತ ದೊಡ್ಡ ಮಟ್ಟದ ಕೊರತೆಯನ್ನು ಎದುರಿಸಲಾಗ್ತಿದೆ ರಾಷ್ಟ್ರ ಅಂತ ಅನ್ನೋದಾದರೆ ಅದನ್ನು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯೆಯ ಸ್ಫೋಟ ಅಂತ ಕರಿಬೋದಾಗಿದೆ. ಅಂದರೆ ಜನಸಂಖ್ಯೆಯು ಮಿತಿಮೀರಿ ಹೆಚ್ಚುತ್ತಿರುವ ಸನ್ನಿವೇಶದಲ್ಲಿ ಆರ್ಥಿಕ ಪ್ರಗತಿಗಾಗಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದೆಂದರೆ ನಿರಂತರವಾಗಿ ಪ್ರವಾಹಮಯವಾಗಿರುವ ಪ್ರದೇಶದಲ್ಲಿ ಕಟ್ಟಡವನ್ನು ನಿರ್ಮಿಸಲು ನಿರರ್ಥಕವಾಗಿ ಪ್ರಯತ್ನಿಸಿದಂತೆ ಆಗುತ್ತೆ. ಅಂದರೆ ಆ ಪ್ರವಾಹ, ಜನಸಂಖ್ಯೆ ಹೆಚ್ಚಳ ಆಗ್ತಿರೋವಂಥದ್ದು ಈ ಪ್ರವಾಹದ ಮುಂದೆ ಒಂದು ಕಟ್ಟಡವನ್ನು ಕಟ್ಟೋಕೆ ಹೋದಂಥ ಪರಿಸ್ಥಿತಿ ಆಗೋಗ್ಬಿಡುತ್ತೆ. ಹಾಗಾಗಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು. ಇದು ಕಡಿಮೆ ತಲಾ ಆದಾಯ, ಬಡತನ, ನಿರುದ್ಯೋಗ ಮತ್ತು ಅನಭಿವೃದ್ಧಿ ಜನಸಂಖ್ಯಾ ಸ್ಫೋಟದ ನೇರ ದುಷ್ಪರಿಣಾಮಗಳು ಅಂತ ಹೇಳ್ಬೋದಾಗಿದೆ. ಅಂದರೆ ಜನಸಂಖ್ಯಾ ನಿಯಂತ್ರಣವನ್ನು ಸಾಧಿಸಿದರೆ ಆರ್ಥಿಕ ಅಭಿವೃದ್ಧಿಯ ಪಥವನ್ನು ನಾವು ಸುಗಮಗೊಳಿಸ್ಬೋದಾಗಿದೆ. ಜನನ ದರ ನಿಯಂತ್ರಣಕ್ಕಾಗಿ ಕ್ರಮಬದ್ಧವಾದ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಬೇಕು. ಇದಕ್ಕೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಕಾರ್ಯಕ್ರಮಗಳಲ್ಲಿ ವಿನಿಯೋಗಿಸಬೇಕಾಗುತ್ತೆ. ಭಾರತದಲ್ಲಿ ಈಗ ಜಾರಿಯಲ್ಲಿರುವಂತಹ ಕುಟುಂಬ ಯೋಜನೆ ಏನಿದೆ, ಫ್ಯಾಮಿಲಿ ಪ್ಲ್ಯಾನಿಂಗ್, ಇದಕ್ಕೊಂದು ಉತ್ತಮ ನಿದರ್ಶನ ಅಂತ ಹೇಳ್ಬೋದು. ಜನನ ದರ ನಿಯಂತ್ರಣದ ಜೊತೆಗೆ ಅಸ್ತಿತ್ವದಲ್ಲಿರುವ ಜನಸಂಖ್ಯೆಯ ಆರೋಗ್ಯವನ್ನು ಸುಧಾರಿಸುವಿಕೆ ಮತ್ತು ಶ್ರಮದಕ್ಷತೆಯನ್ನು ಹೆಚ್ಚಿಸುವಿಕೆ ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ತುಂಬ ಅತ್ಯಂತ ಅವಶ್ಯಕವಾಗಿರುವಂಥ ಅಂಶಗಳು. ಜನನ ದರವನ್ನು ತಗ್ಗಿಸಲು ಕೇವಲ ಹಣವನ್ನು ವಿನಿಯೋಗಿಸಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡ್ರೆ ಸಾಲದು. ಸಣ್ಣ ಕುಟುಂಬಗಳನ್ನು ಹೊಂದುವ ಬಗ್ಗೆ ಜನರ ಮನ ಪರಿವರ್ತನೆ ಸಹ ತೀರಾ ಅಗತ್ಯವಾಗಿರುವಂಥದ್ದು. ಆರ್ಥಿಕ ಅಭಿವೃದ್ಧಿಯ ಸಾಧನೆಯು ಕಷ್ಟ ಸಾಧ್ಯವಾದದ್ದು ಎಂಬುದನ್ನು ಈ ಅಂಶ ಸ್ಪಷ್ಟಪಡುತ್ತೆ. ಅಂದರೆ ಜನಗಳ ಒಂದು ಮನ ಪರಿವರ್ತನೆ ಆಗದಲೇ ಕುಟುಂಬ ಯೋಜನೆಯನ್ನು ನಾವು ಯಶಸ್ವಿಗೊಳಿಸೋದಕ್ಕೂ ಸಾಧ್ಯ ಇಲ್ಲ ಮತ್ತು ಬಡತನವನ್ನು ನಿವಾರಣೆ ಮಾಡೋದಕ್ಕೂ ಸಾಧ್ಯ ಇರೋದಿಲ್ಲ. ಅಭಿವೃದ್ಧಿಯನ್ನು ಸಾಧನೆ ಮಾಡುವಂಥದ್ದು ಸಹ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಮುಂದಿನ ಅಂಶ ತಾಂತ್ರಿಕ ಮತ್ತು ವೈಜ್ಞಾನಿಕ ಮುನ್ನಡೆ, ಟೆಕ್ನಾಲಜಿಕಲ್ ಆ್ಯಂಡ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್. ನವೀನ ತಂತ್ರಜ್ಞಾನ ಮತ್ತು ಸುಧಾರಿತ ವೈಜ್ಞಾನಿಕ ವಿಧಾನಗಳ ಪ್ರಯೋಗ ಅನ್ನುವಂಥದ್ದು ಏನಿದೆ, ಉತ್ಪಾದನೆಯ ಹೆಚ್ಚಳಕ್ಕೆ ಅತ್ಯಂತ ಗಣನೀಯ ಕೊಡುಗೆಯನ್ನು ನೀಡುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಮಹತ್ತರವಾದಂತಹ ಒಂದು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಹೊಸ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ವಿಧಾನಗಳನ್ನು ರೂಪಿಸಲು ಉತ್ತಮವಾದ ಸಂಶೋಧನೆಗಳು, ವಿದೇಶಿ ತಂತ್ರಜ್ಞಾನದ ಆಮದು ಮತ್ತು ಅಧಿಕ ಬಂಡವಾಳ ವಿನಿಯೋಗ ಅತ್ಯವಶ್ಯಕವಾಗಿರುತ್ತವೆ. ಮುಂದುವರೆದು ತಂತ್ರಜ್ಞಾನವನ್ನು ರೂಪಿಸುವುದು ಬಡದೇಶಕ್ಕೊಂದು ಸವಾಲು ಅಂತ ಹೇಳ್ಬೋದು. ಹಾಗೆ 9ನೇ ಅಂಶ ರಫ್ತುಗಳ ಹೆಚ್ಚಳ, ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ಸ್. ನೋಡಿ, ರಫ್ತು ಹೆಚ್ಚಳ ಬಹಳ ಪ್ರಮುಖವಾದಂಥ ಅಂಶ. ನಮಗೆ ರಫ್ತು ಉತ್ತೇಜನ ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸಿದ್ದೇ ಆದರೆ ಇಲ್ಲಿ ಉತ್ಪಾದನೆ ಹೆಚ್ಚಳಗೊಂಡು ಅಭಿವೃದ್ಧಿ ಅನ್ನುವಂಥದ್ದು, ತ್ವರಿತ ಅಭಿವೃದ್ಧಿ ಅನ್ನುವಂಥದ್ದು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ರಫ್ತು ವೃದ್ಧಿಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ರಫ್ತುಗಳ ಹೆಚ್ಚಳದಿಂದ ಮಾತ್ರ ವಿದೇಶಿ ವಿನಿಮಯ ಗಳಿಕೆಯನ್ನು ಉತ್ತಮಪಡಿಸಿಕೊಳ್ಳಲು ಹಾಗೂ ಆಮದುಗಳ ಮೂಲಕ ಬಂಡವಾಳವು ವಿದೇಶಗಳಿಗೆ ಕೊಚ್ಚಿ ಹೋಗುವಂಥದ್ದನ್ನು ತಪ್ಪಿಸಲು ಸಾಧ್ಯ. ವಿದೇಶಗಳಲ್ಲಿ ನಮ್ಮ ದೇಶದ ಸರಕುಗಳಿಗೆ ಒಳ್ಳೆಯ ಬೇಡಿಕೆ ದೊರೆತಾಗ ಮಾತ್ರ ರಫ್ತು ವೃದ್ಧಿ ನೆರವಾಗುತ್ತದೆ. ಈ ದೃಷ್ಟಿಯಿಂದ ಉತ್ತಮ ಗುಣಮಟ್ಟದ ನವೀನ ಮಾದರಿಯ ಮತ್ತು ಸ್ಪರ್ಧಾತ್ಮಕ ಸರಕುಗಳ ಉತ್ಪಾದನೆ ಅತ್ಯಂತ ಅಗತ್ಯವಾಗಿದೆ. ಅಂದರೆ ನೀವೇನಿದ್ರ ಯುವ ಪೀಳಿಗೆ ನಿಮ್ಮ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಕೌಶಲ್ಯವನ್ನು, ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ ನೀವು ಮಾಡ್ತಿರೋಂಥ ಯಾವುದೇ ಕೆಲಸಗಳಾಗಲಿ, ಸರಕನ್ನಾಗಲಿ ಅಥವಾ ಸೇವೆಯನ್ನಾಗಲಿ ಸೃಷ್ಟಿಸುವಂಥ ಹಂತದಲ್ಲಿ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸಿದ್ದೇ ಆದಲ್ಲಿ ರಾಷ್ಟ್ರದ ಅಭಿವೃದ್ಧಿ ಆಗುತ್ತೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಹಾಗೆ ಅಭಿವೃದ್ಧಿ ಪರ ಧೋರಣೆಯನ್ನು ಬೆಳೆಸುವಿಕೆ, ಇಲ್ಲಿ ಉತ್ಪಾದನೆ, ಬಂಡವಾಳ ಇತ್ಯಾದಿ ಅಂಶಗಳಿಗೆ ಸಂಬಂಧಿಸಿದ ಪರಿಮಾಣಾತ್ಮಕ ಬದಲಾವಣೆಯೊಂದೇ ಆರ್ಥಿಕ ಅಭಿವೃದ್ಧಿಗೆ ಸಾಧನ ಅಲ್ಲ. ನಾವು ಈ ಗುಣಾತ್ಮಕ ಅಂಶಗಳು ಸಹ ಇಲ್ಲಿ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ಅಭಿವೃದ್ಧಿ ಪರವಾದ ಜನರ ಧೋರಣೆ, ಪ್ರಗತಿ ಹೊಂದಬೇಕೆಂಬ ಮತ್ತು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ನೆರವಾಗಬೇಕು ಎಂಬ ಭಾವನೆ ಜನರಲ್ಲಿ ಬೆಳೆಯದ ಹೊರತು ಸರ್ಕಾರವು ಅಭಿವೃದ್ಧಿಗೆ ಕೈಗೊಂಡ ಯಾವುದೇ ಕ್ರಮವೂ ಸಹ ಪೂರ್ಣ ಯಶಸ್ಸನ್ನು ಸಾಧಿಸಲಾರದು. ಅಭಿವೃದ್ಧಿ ಪರ ಧೋರಣೆಯಲ್ಲಿ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಒಂದು ಸಮಸ್ಯೆಯೇ ಸರಿ ಅಂತ ಹೇಳ್ಬೋದು. ಪುರಾತನ ಆಚಾರ ವಿಚಾರಗಳು, ಕುರುಡು ನಂಬಿಕೆಗಳು, ಸಂಪ್ರದಾಯಗಳು ಮುಂತಾದವು ಜನರಲ್ಲಿ ಮೌಢ್ಯವನ್ನು ಬೆಳೆಸಿ ಅವರನ್ನು ವಿಮುಖರನ್ನಾಗಿ ಮಾಡ್ತಾಯಿದೆ. ಅಂದರೆ ಅಭಿವೃದ್ಧಿಯಿಂದ ವಿಮುಖಗೊಳಿಸ್ತಾ ಇದೆ ಅಂತ ಹೇಳ್ಬೋದು. ಜನರ ಮನ ಪರಿವರ್ತನೆ
ಮತ್ತು ಉತ್ತಮ ಶಿಕ್ಷಣವನ್ನು ನೀಡುವಿಕೆ, ಅನುಕೂಲಕರ ಸಾಮಾಜಿಕ ವಾತಾವರಣವನ್ನು ನಿರ್ಮಿಸಿ ಅಭಿವೃದ್ಧಿ ಸಾಧನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೀನು ತಿನ್ನೋದನ್ನ ಹೇಳ್ಕೊಡ್ತಿದ್ದಾರೆ ಹೊರತು ಮೀನನ್ನು ಹಿಡಿದು ತಿನ್ನಬೇಕು ಅನ್ನೋಂಥ ಭಾವನೆಗಳನ್ನು, ಆ ಶ್ರಮದಕ್ಷತೆಯನ್ನು, ಕೌಶಲ್ಯವನ್ನು ಕಲಿಸ್ದಲೇ ಇರೋವಂಥದ್ದು ಒಂದು ದುರಂತ ಅಂತ ಹೇಳ್ಬೋದು. ಕೆಲಸ ತಗೊಳ್ಳಿ, ಓದಿ ಅಂತ ಹೇಳ್ತಾರೆ ಹೊರತು ನಿಮ್ಮ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಿ, ಕೆಲಸ ಮಾಡುವಂಥ ಮನಸ್ಥಿತಿಯನ್ನು ಹೊಂದಿ, ನೈತಿಕ ಪ್ರಜ್ಞೆಯನ್ನು ಹೊಂದಿ, ರಾಷ್ಟ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ದಕ್ಷರಾಗಿ, ಮೌಲ್ಯಯುತರಾಗಿ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ತಾ ಇಲ್ಲ. ಅದು ದೊಡ್ಡ ದುರಂತ ಅಂತ ಹೇಳ್ಬೋದು. ಕೆಲಸ ತಗೊಳ್ಳೋದು ಮುಖ್ಯ ಅಲ್ಲ, ಕೆಲಸ ಮಾಡೋದು ಬಹಳ ಮುಖ್ಯ. ಮಾಡೋದಕ್ಕೆ ರಾಷ್ಟ್ರದಲ್ಲಿ ಬೇಕಾದಷ್ಟು ಕೆಲಸದ ಅವಕಾಶಗಳು ಇರ್ತವೆ. ಆದರೆ ಆ ಅವಕಾಶಗಳನ್ನು ನೀವು ಬಳಸ್ಕೊಂಡು ಉತ್ತಮವಾದಂಥ ಕೌಶಲ್ಯ ಆಧಾರಿತವಾದಂತಹ ಗುಣಮಟ್ಟದ ಸರಕು ಸೇವೆಗಳನ್ನು ಸೃಷ್ಟಿ ಮಾಡುವಂಥ ಪ್ರಜೆಗಳಾಗಬೇಕು ಅನ್ನುವಂಥದ್ದು ನನ್ನ ಅತ್ಯಂತ ವೈಯಕ್ತಿಕವಾಗಿ ನಾನು ಕೋರ್ಕೊಳ್ಳುವಂಥ ಯುವಜನತೆಗೆ ಕೇಳ್ಕೊಳ್ಳುವಂಥ ಒಂದು ಕಾಳಜಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಓಕೆ, ಮುಂದಿನ ಅಂಶ ರಾಜಕೀಯ ಸ್ಥಿರತೆ, ಪೊಲಿಟಿಕಲ್ ಸ್ಟೆಬಿಲಿಟಿ. ನೋಡಿ, ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ರಾಜಕೀಯ ಸ್ಥಿರತೆ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂಥ ಅಂಶ ಅಂತ ಗುರುತಿಸ್ಬೋದು. ದೇಶದಲ್ಲಿ ಅಸ್ತಿತ್ವದಲ್ಲಿರುವ ರಾಜಕೀಯ ವಾತಾವರಣವು ಆರ್ಥಿಕ ಅಭಿವೃದ್ಧಿಯ ಕ್ರಿಯೆಯ ಮೇಲೆ ವ್ಯಾಪಕ ಪರಿಣಾಮವನ್ನು ಬೀರುತ್ತದೆ. ಒಂದು ಅವಧಿ ಮುಗಿಯುವವರೆಗೆ ಅಥವಾ ದೀರ್ಘಕಾಲದವರೆಗೆ ಒಂದು ಸರ್ಕಾರವು ಅಸ್ತಿತ್ವದಲ್ಲಿ ಇರದಿದ್ದರೆ ಭದ್ರ ಬುನಾದಿಯ ಆರ್ಥಿಕ ಪ್ರಗತಿಗೆ ಅಗತ್ಯವಾದ ನೀತಿಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರಲು ಸಾಧ್ಯ ಆಗೋದಿಲ್ಲ. ಸರ್ಕಾರಗಳ ಬದಲಿಕೆಯೊಡನೆ ಆರ್ಥಿಕ ನೀತಿಗಳು ಸಹ ಬದಲಾಗುತ್ತವೆ. ರಾಜಕೀಯ ಅಸ್ಥಿರತೆಯಿಂದಾಗಿ ಆರ್ಥಿಕ ಅಭಿವೃದ್ಧಿಯ ಕಾರ್ಯವಿಧಾನವೂ ಸಹ ದಿಕ್ಕು ತಪ್ಪುತ್ತದೆ. ಸುಭದ್ರ ಮತ್ತು ಸ್ಥಿರ ರಾಜಕೀಯ ವ್ಯವಸ್ಥೆಯು ಆರ್ಥಿಕ ಅಭಿವೃದ್ಧಿಗೆ ಒಂದು ಚಾಲನೆ ನೀಡುತ್ತದೆ ಅಂತ ಹೇಳ್ಬೋದು. ಹಾಗಾಗಿ ಈ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ದಿಸೆಯಲ್ಲಿ ರಾಜಕೀಯ ಸ್ಥಿರತೆ ಅನ್ನುವಂಥದ್ದು ಸಹ ಭಾಳ ಮುಖ್ಯ ಅಂತ ಹೇಳ್ಬೋದು. ಆದರೆ ಬಡ ದೇಶಗಳಲ್ಲಿ ರಾಜಕೀಯ ಸ್ಥಿರತೆ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಬಹುತೇಕ ಅನಭಿವೃದ್ಧ ದೇಶಗಳಲ್ಲಿ ಹಲವು ರಾಜಕೀಯ ಪಕ್ಷಗಳಿರ್ತವೆ. ಆಗಿದ್ದಾಗೆ ಮಧ್ಯಂತರ ಚುನಾವಣೆಗಳು ನಡೀತವೆ, ಕ್ಷಿಪ್ರ ಕ್ರಾಂತಿಗಳು ನಡೀತವೆ, ಅಧಿಕಾರಾರೂಢರು ಪದಚ್ಯುತರಾಗುವಂಥ ಸಂದರ್ಭಗಳು ಬರ್ತವೆ. ಇದೆಲ್ಲ ಅಸ್ಥಿರತೆ ಮಧ್ಯೆ ಅಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸೂಕ್ತವಾದಂಥ ನೀತಿಗಳನ್ನು ತೆಗೆದುಕೊಂಬರೋದಕ್ಕಾಗೋದಿಲ್ಲ, ಕಾರ್ಯಪ್ರವೃತ್ತರಾಗೋಕ್ಕಾಗಲ್ಲ, ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದರೆ ನಮಗೆ 1991 ನಂತರದಲ್ಲಿ ಅನೇಕ ಒಂದು ಸುಭದ್ರ ಸರ್ಕಾರಗಳನ್ನು ನಾವು ನೋಡಿರೋದ್ರಿಂದ ಈ ಮಟ್ಟದ ಒಂದು ಆರ್ಥಿಕ ಪ್ರಗತಿಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಿರುತ್ತೆ ಅನ್ನೋದರಲ್ಲಿ ಎರಡನೇ ಅಂಶ ಇಲ್ಲ. ಮುಂದಿನ ಅಂಶ ಸಾಮಾಜಿಕ ಮೂಲ ಸೌಕರ್ಯಗಳ ನಿರ್ಮಾಣ, ಬಿಲ್ಡಿಂಗ್ ಆಫ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. ಆರೋಗ್ಯ, ಈ ಶಿಕ್ಷಣ ವ್ಯವಸ್ಥೆ, ನೈರ್ಮಲ್ಯ ವ್ಯವಸ್ಥೆ ಮುಂತಾದ ಮೂಲ ಸೌಲಭ್ಯಗಳನ್ನು ಅವುಗಳಲ್ಲಿ ಹೂಡಿಕೆ ಮಾಡುವಂಥದ್ದು, ವಿಸ್ತರಣೆ ಮಾಡುವಂಥದ್ದು, ಮಾನವ ಸಂಪನ್ಮೂಲದ ನಿರ್ಮಾಣದಲ್ಲಿ ಇದು ತುಂಬ ಪರಿಣಾಮಕಾರಿ ಅಂತ ಹೇಳ್ಬೋದು. ಸುಶಿಕ್ಷಿತ ಹಾಗೂ ಆರೋಗ್ಯವಂತ ಜನರು ರಾಷ್ಟ್ರದ ಗುಣಮಟ್ಟವನ್ನು ಹೆಚ್ಚಿಸಬಲ್ಲರು. ಹಾಗಾಗಿ ಆರೋಗ್ಯ, ಶಿಕ್ಷಣ ಮತ್ತು ನೈರ್ಮಲ್ಯ ವ್ಯವಸ್ಥೆಗೆ ಹೆಚ್ಚಿನ ಗಮನ ಕೊಡಬೇಕು. ಇದು ಸಹ ಒಂದು ಅಭಿವೃದ್ಧಿಯ ಒಂದು ಸೂಚಕ ಅಂತ ಹೇಳ್ಬೋದು, ಪ್ರಮುಖ ಸೂಚಕ ಅಂತಲೇ ಹೇಳ್ಬೋದು. ನೆಕ್ಸ್ಟು 13ನೇ ಅಂಶ ಸಾಮರ್ಥ್ಯ ನಿರ್ಮಾಣ, ಕೆಪಾಸಿಟಿ ಬಿಲ್ಡಿಂಗ್. ನೋಡಿ, ಕೆಪಾಸಿಟಿ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ವೃತ್ತಿ ಶಿಕ್ಷಣ, ತರಬೇತಿ, ಕೌಶಲ್ಯವನ್ನು ಉನ್ನತಗೊಳಿಸುವಿಕೆ ಮುಂತಾದ ಕ್ರಮಗಳು ಜನರಲ್ಲಿ ಸಾಮರ್ಥ್ಯವನ್ನು ವೃದ್ಧಿಸುತ್ತವೆ, ಉತ್ಪಾದನಾ ದಕ್ಷತೆಯನ್ನು ಹೆಚ್ಚಿಸುತ್ತವೆ ಮತ್ತು ಆದಾಯ ಗಳಿಕೆಯ ಶಕ್ತಿಯನ್ನು ಜಾಸ್ತಿ ಮಾಡುತ್ತವೆ. ಸಾಮರ್ಥ್ಯ ನಿರ್ಮಾಣವು ಅತಿ ಮುಖ್ಯವಾದ ಒಂದು ಗುಣಾತ್ಮಕ ಸೂಚಿಯಾಗಿರುತ್ತದೆ. ನೋಡಿ, ಇವೆಲ್ಲದರ ನಡುವೆ ನಾವು ವಿದ್ಯಾರ್ಥಿಗಳಿಗೆ ಈ ಎಲ್ಲ ಅನೇಕ ಅಂಶಗಳನ್ನು ತಿಳಿಸಿಕೊಡೋದ್ರ ಜೊತೆಗೆ ಒಂದು ನೈತಿಕವಾದಂತಹ ಒಂದು ಸಾಮರ್ಥ್ಯವನ್ನು ವೃದ್ಧಿಸುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಅವ್ರನ್ನ ಬದುಕನ್ನು ಕಟ್ಕೊಳ್ಳೋದ್ರ ಜೊತೆಗೆ ಇನ್ನು ಇತರರ ಬದುಕನ್ನು ಹಾಳು ಮಾಡದಂತೆ ಅಥವಾ ಪರಿಸರದ ಮೇಲೆ ದುಷ್ಪರಿಣಾಮ ಆಗೋದಂತೆ ಅವರು ತಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋ ರೀತಿಯಲ್ಲಿ ಅವ್ರಿಗೆ ನಾವು ಶಿಕ್ಷಣವನ್ನು, ತರಬೇತಿಯನ್ನು ನೀಡಬೇಕಾಗುತ್ತೆ. ಇದು ಬಹಳ ಪ್ರಮುಖವಾದಂಥ ಅಂಶ ಅಂತ ಹೇಳ್ತಾ, ಈ ಪ್ರಕಾರ ಅಭಿವೃದ್ಧಿ ಸಾಧನೆ ಒಂದು ಕ್ಲಿಷ್ಟವಾದಂಥ ಸಮಸ್ಯೆ. ಅದನ್ನು ವಿಭಿನ್ನವಾದಂತಹ ಸಂಗತಿಗಳನ್ನು ಬಳಸ್ಕೊಂಡು ನಾವು ಅಭಿವೃದ್ಧಿ ಹೊಂದಬೇಕಾಗುತ್ತೆ ಅಂತ ಹೇಳ್ತಾ,
ಮುಖ್ಯವಾಗಿ ಅಭಿವೃದ್ಧಿಯ ಸೂಚಕಗಳು ಅನ್ನುವಂಥದ್ದನ್ನು ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಹೇಳುವಂಥದ್ದಾದರೆ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಅತ್ಯಂತ ದಕ್ಷವಾದ ಉತ್ಪಾದನಾ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅಧಿಕ ದರದ ಬಂಡವಾಳ ಸಂಚಯ ಮತ್ತು ನಿರಂತರವಾಗಿ ಏರುತ್ತಿರುವಂಥ ಉಳಿತಾಯ ಹೂಡಿಕೆ ಪ್ರಮಾಣ ಅನ್ನುವಂಥದ್ದು ಒಂದು ಸೂಚಕ. ಯಥೋಚಿತವಾದಂತಹ ಉತ್ತಮವಾದಂತಹ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಬೇಕು. ಹಾಗೆಯೇ ಪ್ರಗತಿ ಹೊಂದಿದ ಬ್ಯಾಂಕೋದ್ಯಮ ಮತ್ತು ಉದ್ದರಿ ವ್ಯವಸ್ಥೆ ಇರಬೇಕು. ಉತ್ತಮ ತರಬೇತಿ ಪಡೆದ ಯುವಶಕ್ತಿ ಅಥವಾ ಜನಶಕ್ತಿ ಇರಬೇಕಾಗುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಗಾಧವಾದಂಥ ಮುನ್ನಡೆ ಸಾಧಿಸಬೇಕು. ಸಾಕಷ್ಟು ಸುಧಾರಿಸಿದಂತಹ ಶಿಕ್ಷಣ, ಆರೋಗ್ಯ ಮತ್ತು ನೈರ್ಮಲ್ಯ ವ್ಯವಸ್ಥೆ ಇರಬೇಕಾಗುತ್ತೆ. ಎಲ್ಲ ರೀತಿಯ ನವೀನ ಉಪಕರಣಗಳ ಒಂದು ಲಭ್ಯತೆ ಇರಬೇಕಾಗುತ್ತೆ. ಅಧಿಕ ಮೊತ್ತದ ನೈಜ ತಲಾದಾಯ ಮತ್ತು ಉತ್ತಮ ಜೀವನ ಮಟ್ಟ ಇರುವಂಥದ್ದು ಪ್ರಮುಖ ಸೂಚಕವಾಗಿರುವಂಥದ್ದು. ಜನಸಂಖ್ಯೆಯ ನಿಯಂತ್ರಿತ ಬೆಳವಣಿಗೆ ಅನ್ನುವಂಥದ್ದು ಪ್ರಮುಖವಾದಂಥ ಅಂಶ. ಹಾಗೆಯೇ ಮಾನವ ಹಾಗೂ ಪ್ರಾಕೃತಿಕ ಸಂಪನ್ಮೂಲಗಳ ಪೂರ್ಣ ಮತ್ತು ಫಲಕಾರಿಯಾದಂತಹ ಬಳಕೆ ಆಗಬೇಕು. ಹಾಗೆ ವಿದೇಶಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಸ್ಥಿತಿ ಮತ್ತು ಅಧಿಕ ಮೌಲ್ಯದ ವಿದೇಶಿ ವಿನಿಮಯ ಗಳಿಸುವಂಥದ್ದು ಒಂದು ಪ್ರಮುಖ ಸೂಚಕವಾಗಿರುತ್ತೆ. ಸುಭದ್ರ ಸರ್ಕಾರದ ಅಸ್ತಿತ್ವ ಮತ್ತೊಂದು ಪ್ರಮುಖವಾದಂಥ ಅಂಶ. ಈ ಒಂದು ಸೂಚಕಗಳನ್ನು ಇಟ್ಕೊಂಡು ನಾವು ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡುವಂಥದ್ದು ಹೇಗೆ, ಅವರ ಮಾಪಕಗಳು ಯಾವುದು ಅನ್ನುವಂಥದ್ದನ್ನು ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ಳೋಣ. ಇನ್ನೂ ಸಹ ನನ್ನ ಚಾನಲ್ಗೆ ಏನು SM ಎಜುಡೆಸ್ಕ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದ ಈ ಒಂದು ತರಗತಿ ನಿಮಗೆ ಎಲ್ಲರಿಗೂ ಸಹ ಉಪಯುಕ್ತವಾಗಿದ್ದರೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ನಮಸ್ಕಾರ.